ಹೆಸರು BS ಸತ್ಯನಾರಾಯಣ ಭಟ್ಟರ್ ಅಂತೇಳಿ ಜೂಗನಹಳ್ಳಿ ಕೋದಂಡರಾಮಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕನಾಗಿ ಕೈಂಕರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ನಮ್ಮ ತಾತಾವರ ಕಾಲದಿಂದಲೂ ಒಂದು ಅಲ್ಲಿ ಕೈಂಕರ್ಯವನ್ನು ಆಗಮ ರೀತಿಯಾಗಿ ಮತ್ತು ನಿತ್ಯ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಶ್ರೀ ವಿದ್ಯಾ ಗಣಪತಿ ಭಕ್ತ ಮಂಡಳಿ ಅಂತ ಹೇಳಿ ಒಂದು ಮಂಡಳಿಯನ್ನು ನಿರ್ಮಾಣವನ್ನು ಮಾಡಿಕೊಂಡು ಶ್ರೀರಾಮದೇವರ ಅನುಗ್ರಹದಿಂದ ಗಣಪತಿಯ ಒಂದು 73ನೇ ವರ್ಷದ ಈ ಒಂದು ಗಣಪತಿ ಮಹೋತ್ಸವವನ್ನು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲ ಕಡೆಗೂ ಗಣಪತಿ ಮಾಡ್ತೀವಿ ನಾವು. ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಗಣಪತಿ ಉತ್ಸವವನ್ನು ಗಣಪತಿ ಹಬ್ಬದಿಂದ ಆಚರಣೆ ಮಾಡಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ವಾಡಿಕೆ. ಅದರಲ್ಲೂ ನಮ್ಮ ಜೂಗನಹಳ್ಳಿ ವಿದ್ಯಾ ಗಣಪತಿ ಅಂದರೆ ಸುತ್ತಮುತ್ತಲು ಎಲ್ಲ ಕಡೆಯಲ್ಲೂ ಕೂಡ ಇಲ್ಲಿನ ಅಕ್ಕಪಕ್ಕ ಇರ್ತಕ್ಕಂಥ ಸಿದ್ದರಾಮ ದಿಣ್ಣೆ ಮತ್ತು ಯದ್ಲೂರು ದಿಣ್ಣೆ, ಕೇತಮಾರನಹಳ್ಳಿ ಇದೆಲ್ಲವೂ ಕೂಡ ಹೇಳಬೇಕು ಅಂದರೆ ರಾಜಾಜಿನಗರದಲ್ಲೇ ಬಹಳ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ವಿದ್ಯಾ ಗಣಪತಿ ಮೂರ್ತಿ. ಬಹಳ ಹಬ್ಬ ದಿವಸದಿಂದ ಗಣಪತಿ ಹಬ್ಬದಿಂದ ಸ್ವಾಮಿಯವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಕೈಂಕರ್ಯವು ನಡೆದು ಮತ್ತು ಗಣಪತಿ ಹೋಮ ಇದೇ 10ನೇ ತಾರೀಕು ಗಣಪತಿ ಹೋಮ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಗಣಪತಿ ಹೋಮ ನಡೆದು ಅಂದಿನ ದಿನ ಸುಮಾರು ಸಾವಿರಾರು ಜನಗಳಿಗೆ ಅನ್ನದಾನವನ್ನು ನಮ್ಮ ಭಗವಂತನ ಅನುಗ್ರಹದಿಂದ ನಡ್ಕೊಂಡು ಬರ್ತಾ ಇದೆ. ಮೊದಲು ಆರಂಭದಲ್ಲಿ ದೀಪಾವಳಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ರು. ದೀಪಾವಳಿವರೆಗೂ ಗಣಪತಿಯನ್ನು ಕೂಡಿಸಿ ಈ ಒಂದು ಪೂಜಾ ಕೈಂಕರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ 15 ದಿವಸ ಅಂತೂ ಇದ್ದೇ ಇರುತ್ತೆ. ಗಣಪತಿ 15 ದಿವಸ ಇಟ್ಟು ಎಲ್ಲ ವಿಧವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಹೌದು ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರಾಗಿರ್ತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥವ್ರು ಶ್ರೀಯುತ ರೇವಣ್ಣ ಅವರು ಹಾಗೂ ಭೈರಪ್ಪನವರು ಇವರೆಲ್ಲರೂ ಕೂಡ ಈ ಒಂದು ಗಣೇಶನ ಉತ್ಸವ ಮತ್ತು ನಮ್ಮ ಜೂಗನಹಳ್ಳಿಯ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಉತ್ಸವವನ್ನು ನಡೆಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇದು ನಮ್ಮ ಜನಗಳಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಬೆಳವಣಿಗೆ. ಏನು ಅಂತಂದರೆ ಸಾಧಾರಣವಾಗಿ ನೀವೆಲ್ಲ ಕಡೆ ನೋಡ್ತೀರಾ, ನಮ್ಮ ಬೆಂಗಳೂರಲ್ಲಿ ಗಣೇಶನ ಉತ್ಸವ ಅಂದರೆ ಬೀದಿಗೂ ಒಂದು ಸಂಘಗಳನ್ನು ಮಾಡಿ ಪ್ರತ್ಯೇಕ ಮಾಡ್ತಾರೆ. ಆದರೆ ಈ 73 ವರ್ಷ ನಮಗೆ ವಿಶೇಷ ಏನಪ್ಪ ಅಂತಂದರೆ ಗಣಪತಿ ಉತ್ಸವವನ್ನು ಮಾಡೋದೊಂದೇ ವಿಶೇಷ ಅಲ್ಲ. ಇದರಲ್ಲಿ ಈ ನಮ್ಮ ಜೂಗನಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ಬೇರೆ ಸಂಘ ಮಾಡಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಕಡೆ ನೀವು ಏನೇ ಮತ್ತೊಂದು ಸಂಘ ಮಾಡ್ದೇನೆ ಅವ್ರು ಏನು ಖರ್ಚು ಮಾಡ್ತಿರೋ ಅದೇ ನಮ್ಮ ಗಣಪತಿಗೆ ಒಂದೇ ಕಡೆ ಇಟ್ಟು ಎಲ್ಲರೂ ಒಗ್ಗೂಡಿ ಎಲ್ಲ ಈ ಒಂದು ಉತ್ಸವವನ್ನು ನೆರವೇರಿಸೋಣ ಅಂಥೇಳಿ 73 ವರ್ಷದಿಂದಲೂ ಕೂಡ ಅದೇ ಒಂದು ಸಂಪ್ರದಾಯದಲ್ಲೇ ಬರ್ತಾ ಇದೆ. ಇವತ್ತಿನವರೆಗೂ ಬೇರೆ ಆಯಾ ಏರಿಯಾಗಳಲ್ಲಿ ಅಲ್ಲಲ್ಲಿ ನಡ್ಕೊಂಡು ಬಂದಿರೋದು. ಆದರೆ ನಮ್ಮ ಜೂಗನಹಳ್ಳಿಯಲ್ಲಿ ಇವತ್ತಿನವರೆಗೂ ಆರಂಭದಿಂದ ಇವತ್ತಿನವರೆಗೂ ಬೇರೆ ಸಂಘ ಇಲ್ಲ. ವಿದ್ಯಾ ಗಣಪತಿ ಭಕ್ತ ಮಂಡಳಿ ಒಂದನೇ, ಎಲ್ಲರೂ ಕೂಡಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಕೊನೆಯಲ್ಲಿ ಶನಿವಾರ ಉತ್ಸವ ನಡೆಯುತ್ತೆ. ಗಣಪತಿ ಉತ್ಸವ ರಾಜಬೀದಿಗಳಲ್ಲಿ ಉತ್ಸವವನ್ನು ಮಾಡಿ ಭಾನುವಾರ ಸಂಜೆ ವಿಸರ್ಜನೆ ಆಗುತ್ತೆ. ಈ ಒಂದು ಸೇವೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಪಾಲ್ಗೊಂಡು ಆ ವಿಘ್ನೇಶ್ವರನ ವಿದ್ಯಾ ಗಣಪತಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ವೆರಿ ನೈಸ್. ನಮಸ್ಕಾರ ವೀಕ್ಷಕರೇ, ಏನು ಮುಂಬೈ ನಂತರ ಗಣೇಶೋತ್ಸವ ಬೆಂಗಳೂರಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು, ಮತ್ತೆ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆನೂ ವಿಜೃಂಭಣೆಯಾಗಿ ನೆರವೇರಿಸ್ತಾರೆ. ಅದೇ ತರನೇ ವಿಶೇಷವಾಗಿ ರಾಜಾಜಿನಗರದಲ್ಲಿ ಜೂಗನಹಳ್ಳಿ ವಿಶೇಷವಾಗಿ ತುಂಬಾ ಹಳೆಯ ಒಂದು ಏರಿಯಾ. ಶ್ರೀ ವಿದ್ಯಾ ಗಣಪತಿ ಭಕ್ತ ಮಂಡಳಿ ವತಿಯಿಂದ ಸರಿಸುಮಾರು 73 ವಸಂತಗಳಿಂದ ವಿಶೇಷವಾಗಿ ಹಲವಾರು ಒಂದು ಧಾರ್ಮಿಕ, ಸಾಂಸ್ಕೃತಿಕ, ಐತಿಹಾಸಿಕ ಘಟನೆಗೆ ಈ ಒಂದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸುಮಾರು ಒಂದು 15ರಿಂದ 20-21 ದಿವಸಗಳ ಕಾಲ ನಡೆಯುವಂತ ಈ ಒಂದು ಉತ್ಸವದಲ್ಲಿ ಹಲವಾರು ಧಾರ್ಮಿಕ ಒಂದು ಸಾಂಸ್ಕೃತಿಕ ಮತ್ತೆ ಹಲವಾರು ಡ್ಯಾನ್ಸ್ ಶೋಸ್, ಹಲವಾರು ಸೇವೆಗಳಿರುತ್ತೆ. ಅನ್ನ ಸಂತರ್ಪಣೆ ಆಗಿರ್ಬೋದು, ಗಣಹೋಮ, ವಿಶೇಷವಾಗಿ ಇವೆಲ್ಲವನ್ನು ಯಶಸ್ವಿಯಾಗಿ ಗ್ರಾಮಸ್ಥರು ಮತ್ತೆ ಸ್ಥಳೀಯರು ಸುಮಾರು ವರ್ಷದಿಂದ ನೆರವೇರಿಸ್ಕೊಂತ ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಒಂದು 25-30 ವರ್ಷದಿಂದ 30 ದಿವಸ, 1 ತಿಂಗಳು, 1.5 ತಿಂಗಳವರೆಗೂ ಎಲ್ಲ ಕೂರಿಸಿ ದೊಡ್ಡದಾಗಿ ಒಂದು ಹಬ್ಬ ಮಾಡ್ತಾ ಇದ್ರು. ಬಟ್ ಈಗ ರೀಸೆಂಟ್ ಆಗಿ 21 ದಿವಸವರೆಗೂ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಕಡೆ ಎಲ್ಲ ಅಂದ್ರೆ ಡಿವೈಡ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ, ಈಗಂದ್ರೆ ಗಣೇಶ ಪ್ರತಿಯೊಂದು ರೋಡ್ ನಲ್ಲೂ ಮಾಡ್ತಾರೆ. ಬಟ್ ಈ ಸತಿ ಅದು ಡಿವೈಡ್ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಜೂಗನಹಳ್ಳಿಯಲ್ಲಿ ವಿಶೇಷವಾಗಿ ಒಗ್ಗಟ್ಟನ್ನ ಮಾಡುವ ಮುಖಾಂತರ ಸ್ಥಳೀಯ ಗ್ರಾಮಸ್ಥರು ಮತ್ತು ಏರಿಯಾದ ಜನರೆಲ್ಲ ಸಹಕಾರದೊಂದಿಗೆ
ವಿಶೇಷವಾಗಿ ಈ ಒಂದು ಮಹೋತ್ಸವ 21 ದಿನಗಳ ಕಾಲ ಯಶಸ್ವಿಯಾಗಿ ನಡೀತಾ ಇದೆ. ವಿಶೇಷವಾಗಿ ನಾವು ಮೆರವಣಿಗೆಯಲ್ಲಿ ಲಾಸ್ಟ್ ದಿವಸ ನೋಡ್ಬೇಕಾದ್ರೆ ನಾದಸ್ವರ, ನಂದೀಶ್ವರ ಕುಣಿತ, ಬ್ರ್ಯಾಂಡ್ ಸೆಟ್ಟು, ಮತ್ತೆ ಡೊಳ್ಳು ಕುಣಿತ, ವೀರಗಾಸೆ ನೃತ್ಯ, ಕೋಲು ಮೇಲು, ಮತ್ತೆ ಹಲವಾರು ಕೀಲು ಕುದುರೆ, ಈ ತರ ಹಲವಾರು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ, ನಮ್ಮ ಕಲೆಗಳನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಈ ತರ ಎಲ್ಲ ಒಂದು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇರೋದು ಈ ಒಂದು ವಿಶೇಷವಾದ ಒಂದು ತಂಡ ಅಂತಾನೆ ಹೇಳ್ಬೋದು. ಅರ್ಚಕರು ಹೇಳಿದಂಗೆ ಹಲವಾರು ವಿಷಯಗಳನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರು. ಮತ್ತೆ ಸ್ಥಳೀಯವಾಗಿ ಹಲವಾರು ಮಹನೀಯರು ಸ್ಥಳೀಯವಾಗಿ ಈ ಒಂದು ಗಣೇಶ ಮಹೋತ್ಸವದಲ್ಲಿ ಭಾಗವಾಗಿರೋದು ವಿಶೇಷವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ವಿಶೇಷವಾಗಿ ಗಣೇಶೋತ್ಸವ ತುಂಬಾ 73 ವರ್ಷದ ವಿಶೇಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಒಂದು ಏರಿಯಾದಲ್ಲಿ ಅಂತಾನೆ ಹೇಳ್ಬೋದು. ಸ್ಥಳೀಯ ರಾಜಾಜಿನಗರ, ಪ್ರಕಾಶ್ ನಗರ, ಭಾಷಂ ಸರ್ಕಲ್, ಮತ್ತೆ ನಮ್ಮ ಫಸ್ಟ್ ಬ್ಲಾಕ್ ರಾಜನಗರ ಫುಲ್ ಏರಿಯಾ, ಮತ್ತೆ ಈ ಕಡೆ ಶಂಕರ ಮಠ ಇಂದ ಹಿಡಿದು ಸ್ಥಳೀಯವಾಗಿ ಇಷ್ಟು ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಉತ್ಸವ ಸುಮಾರು 73 ವಸಂತಗಳಿಂದ ನಿರಂತರವಾಗಿ ಮಾಡ್ತಾ ಇರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಮತ್ತೆ ಎಲ್ಲರ ಜನ ಮೆಚ್ಚುಗೆ ಪಾತ್ರವಾಗಿದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.